ಮಾಡ್ದೆ? ಏನೇ ಅದಕ್ಕೆ ನಿನ್ ಗೋಳು? ಬೆಳಗ್ಗೆನೆ ಎಣ್ಣೆ ಬಾಟ್ಲು ಅನ್ಕೊಂಡು ಸುಬ್ಲಕ್ಷ್ಮಿ ಸುಪ್ರಭಾತ ಕೇಳದ್ಬಿಟ್ಟು ತಲೆ ತಿರ್ಗೋ ಹಾಡುಗಳೆಲ್ಲ ಹಾಕೊಂಡು ಕುಡಿತಾ ಇದ್ಯಾ. ಇದು ನಮ್ ಅಪ್ಪು ಸರ್ ಸಾಂಗು. ನಾನು ಅವ್ರ ದೊಡ್ಡ ಫ್ಯಾನು, ಗೊತ್ತಾ? ನೀನ್ ಅಪ್ಪುಗ್ ಫ್ಯಾನ್ ಆದ್ರೆ ನಾನು ಅವ್ರ ಅಪ್ಪಾಜಿಗೆ ಫ್ಯಾನು. ಈಗ ನೀನ್ ನಿಮ್ಮ ಅಪ್ಪನ್ಗೆ ಐರನ್ ಬಾಕ್ಸ್ ಹಾಕು. ಹಾಡು ಅಂದ್ರೆ ಆಗಿನ ಕಾಲದ ಕಣೆ. ಏನ್ ಸಂಗೀತ, ಏನ್ ಸಾಹಿತ್ಯ. ಸಾಕಮ್ಮ ಸಾಕು, ನಾನು ಐರನ್ ಮಾಡ್ತೀನಿ. ನಿನ್ ಫ್ಲಾಶ್ ಬ್ಯಾಕ್ ಕಿವಿ ಕೊಡೋಕ್ಕಿಂತ ನಾನು ಐರನ್ ಮಾಡೋದೇ ವಾಸಿ. ಈಗಿನ ಕಾಲದ ಮಕ್ಕಳಿಗೆ ಟೇಸ್ಟೇ ಇಲ್ಲ. ಆರ್ತಿ, ಆರ್ತಿ, ಆರ್ತಿ ತಗೊಳ್ಳಿಪ್ಪ. ನನ್ನ ಬ್ಯಾಗ್ ತಂದು ಕೊಡ್ತೀಯ ಮಗಳೇ? ಸರಿಪ್ಪ, ತರ್ತೀನಿ. ಅದಿತಿ, ಹಾ, ಅಂಜಲಿ ಚಿಲ್ಲರೆ ತರ್ತೀನಿ ಅಂತ ಹೋದ್ಲು, ಬಂದ್ಲೇನಮ್ಮ? ಗೊತ್ತಿಲ್ಲಪ್ಪ. ಅಪ್ಪ ತಗೋ, ನೀನ್ ಕೇಳಿದ ಚಿಲ್ರೆ. ಆದ್ರೆ ₹1 ಕಡಿಮೆ ಇದೆ. ಅದು ಚಿಲ್ರೆ ಕೊಟ್ಟಿದ್ದ ಕಮಿಷನ್ ಅಂತೆ. ಥ್ಯಾಂಕ್ ಯು ಪುಟ್ಟ. ₹1 ತಾನೆ, ಹೋದ್ರೆ ಹೋಗ್ಲಿ ಬಿಡು. ಸರಿಯಾಗಿದ್ದೀರಾ ಅಪ್ಪ ಮಗಳಿಬ್ರು. ₹1 ಏನು ಸುಮ್ಮನೆ ಬರುತ್ತೇನ್ರಿ? ಸ್ವಲ್ಪ ಅಕ್ಕಪಕ್ಕದವ್ರನ್ನು ನೋಡಿ ಕಲ್ತ್ಕೊಳ್ಳಿ. ಅವರು ಚಿಲ್ಲರೆ ಸೇರಿಸಿ ಹೆಣ್ಮಕ್ಳು ಮದುವೆ ಮಾಡ್ತಿದ್ರೆ ನೀವು ಹೆಣ್ಮಕ್ಳ ಹತ್ರನೇ ಚಿಲ್ಲರೆ ತರಿಸ್ತಿದ್ದೀರಾ. 4 ಹೆಣ್ಮಕ್ಳು ಹೆತ್ತ ಮೇಲೂ ಹೀಗೆ ಆದ್ರೆ ಉದ್ಧಾರ. ಯಾಕಮ್ಮ ಪಾಪ ಬೆಳಗ್ಗೆನೆ ಅಪ್ಪನ್ ಕ್ಲಾಸ್ ತಗೋತಿದ್ಯಾ? ನೋಡಮ್ಮ ನಿಮ್ಮ ಅಮ್ಮನ್ನ. ಪಾಪ ಪ್ಯಾಸೆಂಜರ್ಸು ಅದು ಏನೇನು ಕಷ್ಟ ಹೊತ್ಕೊಂಡು ಅದೆಷ್ಟೆಷ್ಟು ಲೇಟ್ ಮಾಡ್ಕೊಂಡು ಬಂದು ಬಸ್ ಹತ್ಕೊಂಡಿರ್ತಾರೋ ಏನೋ. ಅವ್ರ ಜೊತೆ ಜಗಳ ಆಡಿ ಅವ್ರ ಮೂರ್ನ ಹಾಳು ಮಾಡಬಾರ್ದು ಅಂತ ನಾನೇ ಸರಿಯಾದ ಚಿಲ್ಲರೆ ಕೊಟ್ಟು ಅವ್ರ ದಿನನ ಚೆನ್ನಾಗಿಟ್ಟಿರ್ತೀನಿ. ಅದೇ ತಪ್ಪು ಅನ್ನೋದಾದ್ರೆ ಈ ಚಿಲ್ಲರೆ ನೀನೇ ಇಟ್ಕೊ. ಎಲ್ರು ನಾನು ನೋಡಿ ತಮಾಷೆ ಮಾಡ್ತಿದ್ದೀರಾ? ಏನು ಬೇಕಾಗಿಲ್ಲ. ನಿಯತ್ತಾಗಿ ದುಡ್ದು ತಿಂದ್ರೇನೆ ಜೀರ್ಣ ಆಗಲ್ವಂತೆ. ಇನ್ ಬೇರೆಯವ್ರ ಪಾಲಿನ ತಿಂದ್ರೆ ಜೀರ್ಣ ಆಗತ್ತಾ? ಇದು ಬೇಕಾಗಿರೋದು ನಿಮ್ಗೆ, ನೀವೇ ಇಟ್ಕೊಳ್ಳಿ. ಅಪ್ಪ, ಇಲ್ಲಿ ನೋಡಿ ನಿಮ್ ಬಟ್ಟೆ ಹೇಗ್ ಗರಿಗರಿಯಾಗಿ ಮಿಂಚ್ತಿದೆ. ಏಯ್, ಸರಿಯಾಗಿ ಐರನ್ ಮಾಡಿದ್ಯಾ? ಹೋಗ್ಲಿ ಬಿಡು, ಕಂಡಕ್ಟರ್ ಯೂನಿಫಾರ್ಮ್ ತಾನೆ. ಇದನ್ನ ಎಷ್ಟು ಇಸ್ತ್ರಿ ಮಾಡಿದ್ರು ಅಷ್ಟೇನೆ. ರಶ್ಶು ನೂಕ್ಲು ಮತ್ತೆ ಸುಖ ಆಗೇ ಆಗುತ್ತೆ. ನಾನು ಮಾಡೋ ಕೆಲಸಕ್ಕೆ ಇಷ್ಟು ಸಾಕು. ಯಾಕಪ್ಪ ಹಾಗೆ ಹೇಳ್ತೀರಾ? ಜನಗಳಿಗೋಸ್ಕರ ವಿಜಿಲ್ ಹೊಡೆದಿದ್ ಶಿವಾಜಿರಾವ್ ರಜನಿಕಾಂತ್ ಆದ್ಮೇಲೆ ಅದೇ ಜನರಿಗೆ ವಿಜಿಲ್ ಹೊಡಿಲಿಲ್ವಾ? ಅದೇ ತರ ನೀವು ಒಂದಲ್ಲ ಒಂದಿನ ಸೂಪರ್ ಸ್ಟಾರ್ ಆಗೇ ಆಗ್ತೀರಾ, ನೋಡ್ತಾ ಇರಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ, ಸುಮ್ನಿರಮ್ಮ. ಆಮೇಲೆ ನಿಮ್ಮಮ್ಮ ಬೇಜಾರು ಮಾಡ್ಕೋತಾಳೆ. ಯಾಕೆ? ನಾನು ಹಾಗೆ ಹೇಳಿ ಏಮಾರ್ಸಿನೇ ನಿಮ್ಮಮ್ಮನ ಮದುವೆ ಆಗಿದ್ದು. ಹಾಗೇನಿಲ್ಲ, ನೀವು ನನಗೆ ಸೂಪರ್ ಸ್ಟಾರ್ಗಿಂತ ಗ್ರೇಟೆ. ಹೌದಾ? ಅದೇ ಹಾಗೆ. ಅಯ್ಯೋ ಹೇಳಮ್ಮ. ಸಾಕು, ಸುಮ್ಮನೆ ಇರ್ರೆ. ಪರವಾಗಿಲ್ಲ, ಹೇಳು ಪರಿ. ಹೇಳ್ತಾರೆ. ಕೊಡೆ ಇಲ್ಲಿ. ನಿಮ್ಗೆ ಡ್ಯೂಟಿಗೆ ಲೇಟ್ ಆಗ್ಲಿಲ್ವಾ? ಹೋಗಿ ರೆಡಿಯಾಗಿ ಹೋಗ್ರಿ ನೀವು. ನಿಮಗ್ ಬೇರೆ ಸೆಪರೇಟ್ ಆಗಿ ಹೇಳ್ಬೇಕಾ? ಸ್ಕೂಲು ಕಾಲೇಜಿಗೆ ಲೇಟ್ ಆಗ್ಲಿಲ್ಲ, ಹೊರಡಿ ಬೇಗ. ರೀ, ಇವತ್ತು ಸಂಜೆ ಚೀಟಿ ಇದೆ, ಮರಿಬೇಡಿ. ಹೋದ್ಸಲ ನಾನು ಚೀಟಿ ಕೂಗ್ಬಿಡ್ತೀನಿ ಅಂತ ಕಮಿಷನ್ ಆಸೆಗೆ ಆ ಸರೋಜಾ ಬೇಕು ಅಂತಾನೆ ಜಾಸ್ತಿ ಕೂಗ್ಬಿಟ್ಲು. ಈ ಸಲ ಚೀಟಿಗೆ ನೀವೇ ಹೋಗ್ಬೇಕು. ಹಾ, ಹೋಗೋಣ.
ಸರಿ, ಆಗಲೇ ರಜನಿಕಾಂತ್ಗಿಂತ ಗ್ರೇಟು ಅಂದ್ಯಲ್ಲ, ಅದು ಹೇಗೆ? ರಜನಿಕಾಂತ್ ಅವ್ರಿಗೆ 2 ಹೆಣ್ಮಕ್ಳು, ಆದರೆ ನಿಮಗೆ 4 ಜನ ಅಲ್ವಾ? ಅದು ಅಲ್ಲದೆ ನೀವು ಒಂದೊಂದ್ಸಲ ಮೀಸೆ ಅಂಚಲ್ಲಿ ನಗ್ತಿರಲ್ಲ, ಆ ಲುಕ್ಕೇ ಬೇರೆ. ಹೌದಾ? ಇದನ್ನ ನೀನು ಯಾವತ್ತೂ ಹೇಳೇ ಇರಲಿಲ್ಲ. ಈಗ ಹೇಳ್ತಾ ಇದ್ದೀನಲ್ಲ, ಹೊರಡಿ ಈಗ ನೀವು. ಅದು ಅಯ್ಯೋ ಹೋಗಿಪ್ಪ. Welcome to International Business Startup Awards 2019 Mumbai. Let me cut through the chase and introduce you to this year's winner. There is one strong man who laid the foundation and built this gigantic empire single-handedly. This was his dream and vision all along. His upcoming ventures will now support the startup businesses across Karnataka state. Ladies and gentlemen, please put your hands together for Vedant Vasishta. Thank you for the honor. Thank you once again. I always believe in action. I think more than our awards, our action should tell this story. And now you know my story. Thank you once again. ನಿಮ್ಮ ಇಂಟರ್ವ್ಯೂಗಳಲ್ಲಿ ಸಾಕಷ್ಟು ನೋಡಿದ್ದೀವಿ. ಹೆಣ್ಣು ಬದುಕಿಗೆ ಮುಖ್ಯ ಅಲ್ಲ ಅಂತ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಪ್ರತಿಯೊಬ್ಬರು ಸಕ್ಸಸ್ ಹಿಂದೆ ಒಂದು ಹೆಣ್ಣು ಇರಲೇಬೇಕು ಅಲ್ವಾ ಸರ್? If you guys don't mind, I would like to answer this question in my mother tongue. ಸರ್, ನೀವು ಇಷ್ಟೋ ತನಕ ಹೇಳಿದ್ರಲ್ಲ, ಅದು ಶುದ್ಧ ಸುಳ್ಳು. ಒಬ್ಬ ಗಂಡಸಿನ ಸಕ್ಸಸ್ಸಿಗೆ ಒಂದು ಹೆಣ್ಣಿರ್ತಾಳೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಸಕ್ಸಸ್ಗೆ ಮಹಿಳೆ ಬೇಕು ಅಂತ ಏನೂ ಇಲ್ಲ. ಇನ್ಫ್ಯಾಕ್ಟ್ ಒಂದು ಹೆಣ್ಣಿದ್ರೆ ಆ ಗಂಡಿಗೆ ಕಂಪ್ಲೀಟ್ ಸಕ್ಸಸ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ನನ್ನ ಸಕ್ಸಸ್ ಮಂತ್ರ. ಅದೇನು ಅಂತ ಕೇಳ್ಬೋದಾ ಸರ್? ನಾನಲ್ಲ ಅಂದ್ರೆ ಇನ್ಯಾರು, ನಾನಲ್ಲ ಅಂದ್ರೆ ಇನ್ಯಾರು, ಈಗಲ್ಲ ಅಂದ್ರೆ ಇನ್ಯಾವಾಗ? ಇವೆರಡು ಪ್ರಶ್ನೆಗಳ ದಿನ ನನಗೆ ನಾನೇ ಕೇಳ್ಕೊತಾ ಇರ್ತೀನಿ. ಅದೇ ನನ್ನ ಸಕ್ಸಸ್ ಮಂತ್ರ. So finally, to answer your question, there's no women behind me. There's no women behind me. And there'll never be one. There'll never be one. Thank you. ಹಲೋ, ಈ ಕಡೆಯಿಂದ ಆರ್ತಿ ಕೇಟರಿಂಗ್ ಸರ್ವಿಸಸ್ MD ಮಾತಾಡ್ತಾ ಇದ್ದೀನಿ. ಈ ಬಿಲ್ಡಪ್ ಗೇಮ್ ಕಮ್ಮಿ ಇಲ್ಲ. ಅರ್ಧ ಗಂಟೆಯಲ್ಲಿ ಡೆಲಿವರಿ ಕೊಡ್ತೀವಿ ಅಂದ್ರೆ ಅರ್ಧ ದಿನ ಆಗೋಕ್ ಬಂದ್ರು ಇನ್ನೂ ಬಂದು ಸೇರಿಲ್ಲ. ಏನ್ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ತರ್ತಾಳ ನಿಮ್ಮ ಮಗಳು? ಅಣ್ಣ, ನನ್ನ ಮಗಳ ಕೆಪಾಸಿಟಿ ಗೊತ್ತಿಲ್ಲದೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನೋಡ್ತಾ ಇರಿ, ಅವಳು ಜೆಟ್ ಸ್ಪೀಡಲ್ಲಿ ಬಂದು ತಲುಪ್ತಾಳೆ. Sir, I arrange all meetings, sir. I inform all clients, sir. I also send WhatsApp message, sir. It is coming blue tick, sir. ರೀ, ಭಾಷೆನ ತೀರಾ ಕುತ್ತಿಗೆ ಪಟ್ಟಿ ಕೈ ಹಾಕಿ ಬೆಳೆಸೋದಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲದಿರೋ ಭಾಷೆಲಿ ಒದ್ದಾಡೋದಕ್ಕಿಂತ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾತಾಡಿ. ಸರ್, ನೀವು ನಮ್ಮ ಬಾಸ್ ಅಲ್ವಾ ಸರ್? ಅಪ್ರೈಸಲ್ ಟೈಮ್ ಬೇರೆ, ಅದಕ್ಕೆ ಸ್ವಲ್ಪ ನಿಮ್ಮನ್ನ ಇಂಪ್ರೆಸ್ ಮಾಡೋಣ ಅಂತ. ತಾವು ಇಂಪ್ರೆಸ್ ಮಾಡೋ ಬದಲು ತಾವು ಮಾತುಗಳನ್ನ ಕಂಪ್ರೆಸ್ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಅದು ಅಲ್ಲದೆ ನಮಗೆ ಕನ್ನಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನೀವು ಅದರಲ್ಲಿ ಮಾತಾಡಿ. ಓಕೆ ಸರ್. ಡ್ರೈವರ್, ಯಾರೋ ಲಿಫ್ಟ್ ಕೇಳ್ತಿದ್ದಾರೆ, ಕಾರ್ ಸೈಡ್ಗೆ ಹಾಕಿ.
ಸರ್ ಒಂದು ಲೈಫ್ ಅಂಡ್ ಡೆತ್ ಸಮಸ್ಯೆಯಲ್ಲಿ ಸಿಕ್ಕಾಕೊಬಿಟ್ಟಿದ್ದೀನಿ ಸರ್. ಆಗಿಂದ ಎಲ್ಲ ವೆಹಿಕಲ್ಗೂ ಕೈ ಮಾಡ್ತಿದ್ದೀನಿ ಸರ್. ಯಾರು ನಿಲ್ಲಿಸ್ತಾನೆ ಇಲ್ಲ ಸರ್. ಇಫ್ ಯು ಡೋಂಟ್ ಮೈಂಡ್ ಡ್ರಾಪ್ ಕೊಡ್ತೀರಾ? ಶ್ಯೂರ್, ವೈ ನಾಟ್, ಪ್ಲೀಸ್ ಕಮ್. ಏ ದಿವ್ಯಾ, ಬೇಗ ಬ್ಯಾಗ್ ತಗೊಂಬಾ ಸರ್, ಡ್ರಾಪ್ ಕೊಡ್ತಾರಂತೆ. ಸರ್ ನಾವು ಮದುವೆ ಆಗಬೇಕು ಅಂತ ಮನೆ ಬಿಟ್ಟು ಓಡ್ ಬಂದಿದ್ದೀವಿ ಸರ್. ಆದ್ರೆ ಇವ್ರ ಮನೆಯವರು ಹಿಂದೆನೇ ಬರ್ತಿದ್ದಾರೆ. ಅವ್ರು ಬಂದು ನಮ್ಮ ತಲೆ ತೆಗೆಕ್ಕೂ ಮುಂಚೆ ನಾವು ರಿಜಿಸ್ಟ್ರೇಷನ್ ಆಫೀಸ್ ರೀಚ್ ಆಗೋಣ ಅನ್ಕೊಂಡ್ವಿ. ನೀವು ದೇವ್ರ ತರ ಬಂದ್ರೆ ತುಂಬಾ ಥ್ಯಾಂಕ್ಸ್ ಸರ್. ಒಂದು ನಿಮಿಷ ಡ್ರೈವರ್, ಮೊದಲು ಕಾರ್ ತೆಗಿ. ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮಗೆ ಹುಡುಗಿರಂದ್ರೆ ಯಾಕೆ ಸರ್ ಅಷ್ಟೊಂದು ದ್ವೇಷ? ಒಂದು ಡ್ರಾಪ್ ಕೂಡ ಕೊಡದೇ ಇರೋಷ್ಟು ಕೋಪ ಯಾಕೆ ಸರ್? ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಾ ಅಥವಾ ನಿಮ್ಮ ಕೆಲಸ ಉಳ್ಕೋಬೇಕಾ? ಸರ್ ಕೆಲಸನೇ ಬೇಕು ಸರ್. ಹುಡುಗಿರ್ನೇ ಕಾರಲ್ಲಿ ಕೂರ್ಸಲ್ಲ ಅಂತಾರಲ್ಲಪ್ಪ, ಇವ್ನು ಕಾಲ್ ಮುರಿಯೋ ಹುಡುಗಿನ ಎಲ್ಲಿಟ್ಟಿದ್ಯಪ್ಪ ತಂದೆ? ಬೇಗ ಕರ್ಸ್ಬಾರ್ದಾ? ಪ್ಲಾಸ್ಟಿಕ್ ಹಲೋ, ಏನಮ್ಮ ಜಟ್ಟು ಎಲ್ಲಿದ್ಯಾ? ಇಲ್ಲಿ ಫಂಕ್ಷನ್ಗೆ ಲೇಟ್ ಆಗ್ತಿದೆ. ಏನ್ರಿ ಜೆಟ್ಟು? ಯಾರೇ ನೀವು? ನಿಮ್ಮಮ್ಮ ನೀನು ಜೆಟ್ ಸ್ಪೀಡಲ್ಲಿ ಬರ್ತಿದ್ಯಾ ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ಈಗ ಎಲ್ಲಿದ್ಯಮ್ಮ? ಪ್ಲಾಸ್ಟಿಕ್ ಪೇಪರ್ ಕಪ್ನ ರೆಡಿ, ಬೇರ್ದಿರ್ನ ಬಿಸಾಕಿ ರದ್ದೈಟನ್ನ ಸಾಯಕ್ಕೆ. ಪೇಪರ್ ಪ್ಲಾಸ್ಟಿಕ್ ಕಪ್ನ ರೆಡಿ, ಬೇರ್ದಿರ್ನ ಬಿಸಾಕಿ ರದ್ದೈಟ. ಅಣ್ಣ ಸ್ವಲ್ಪ ಸುಮ್ನೆ ಇರ್ತೀಯಾ? ಬಿಸ್ನೆಸ್ ಕಾಲ್ ಅಲ್ಲಿ ಇದ್ದೀನಿ. ಓ ಸರ್, ನೀವಾ? ನಾನು ಇಲ್ಲೇ ರಾಜಾಜಿನಗರಲ್ಲಿ ಇದ್ದೀನಿ. ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿಗೆ ಬಿಡ್ತೀನಿ. ರಾಜೇಶ್ವರಿ ನಗರ, ರಾಜಾಜಿನಗರ ಯಾವಾಗಾಯ್ತು? ಫೋನ್ ಬಂದ್ಮೇಲೆ ಎಲ್ಲ ಏರಿಯಾಗಳು ಅಕ್ಕಪಕ್ಕದಲ್ಲೇ ಬಂದ್ಬಿಟ್ಟು. ಅದ್ ನನಗೂ ಗೊತ್ತಯ್ಯ. ನಿನ್ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರೋ. ಸರ್ ಹೇಳಿದ್ನಲ್ಲ, ಇನ್ನೊಂದು 10 ನಿಮಿಷ ಬಂದ್ಬಿಡ್ತೀನಿ. ಹಲೋ ಹಲೋ, ಈ ಟಕೋಟಾ ಗಾಡಿ ರಾಜಾಜಿನಗರ ಹೋಗಕ್ಕೆ 1 ಗಂಟೆ ಬೇಕಾಗುತ್ತೆ. ಅದನ್ನ ಕಟ್ಕೊಂಡು ನಿಂಗೇನ ಆಗ್ಬೇಕಾಗಿದೆ? ನನ್ ರಾಣಿ ಅಂದ್ರೆ ಏನ್ ತಮಾಷೆನಾ? ನನ್ ರಾಣಿ ಬಗ್ಗೆ ಮಾತಾಡದೆ ಅಷ್ಟೇ. ಆಮೇಲೆ ರಾಣಿ ಅಂತೆ ರಾಣಿ, ಗುದ್ವಿ ಐಟಮ್ಗೆ ಚಕ್ರ ಕಟ್ಟಂತಿದೆ. ಇದು ರಸ್ತೆಯಲ್ಲಿ ಹೋಗೋದು ಅಷ್ಟರಲ್ಲೇ ಇದೆ. ಈ ಗಾಡಿನ ನಾನು ಗುಜ್ರಿಗೆ ಮಾಡ್ಬಿಡು. ಸ್ವಲ್ಪ ಚಿಲ್ಡ್ರೆ ಸೇರ್ಸ್ಕೊಡ್ತೀನಿ. ಏಯ್, ಆಲ್ರೆಡಿ ಅರ್ಧ ಅಲ್ಲ ಕಾಲ್ ಅಡಿ ಇದ್ಯಾ. ತಲೆ ಮೇಲೆ ಹೆಬ್ಬೆಟ್ಟಲ್ಲಿ ಒತ್ತಿದ್ರು ಸಾಕು, ಭೂಮಿಯೊಳಗೆ ಹೋಗ್ಬಿಡ್ತ್ಯಾ. ಹುಷಾರ್. ಎತ್ತವ್ರಿಗೆ ಹೆಗ್ಣ ಮುದ್ದು ಅಂದ್ರೆ ಇದೇ ಇರ್ಬೇಕು. ಗುದ್ರಿ ಗಾಡಿಗೆ ಬಿಲ್ಡಪ್ ಬೇರೆ. ಬೇಡ್ದಿರೋನ್ನ ಬೀಸಾಕಿ ಗುದ್ರಿ ಐಟಮ್ನ ಸಾಕಾಕಿ, ಬೇಡ್ದಿರೋನ್ನ ಬೀಸಾಕಿ ಗುದ್ರಿ ಐಟಮ್ನ ಸಾಕಾಕಿ. ಏ ರಾಣಿ, ನೀನ್ ಪರವಾಗಿ ಅವನ ಹತ್ರ ಬೇಜಾನ್ ಬಿಲ್ಡಪ್ ತಗೊಂಡ್ಬಿಟ್ಟಿದ್ದೀನಿ. ಈಗ ನೀನೇ ನಂಗೆ ಉಲ್ಟಾ ಹೊಡಿಬೇಡ ಕಣೆ. ನನ್ ಮುದ್ದು ಮರಿ, ನನ್ ಜಾಣ ಮರಿ ಅಲ್ವಾ? ಸ್ಟಾರ್ಟ್ ಆಗು ಆಯ್ತಾ? ಪ್ಲೀಸ್ ಪ್ಲೀಸ್ ಸ್ಟಾರ್ಟ್ ಆಗು. ನಾವು ಅಂದ್ರೆ ಏನ್ ತಮಾಷೆನಾ? ಆದ್ಯ, ನಿಂಗೆ ಎಷ್ಟು ಬೇಕು ಅಷ್ಟು ಒಡವೆ ನಾ ಇಲ್ಲಿಂದನೇ ತಗೊಂಡೋಗ್ಬಿಡು. ಆಮೇಲೆ ಗಂಡನ ಮನೇಲಿ ಹೇಗೋ ಏನೋ. ಏಯ್ ಸುಮ್ನಿರೆ, ಇವಳನ್ನ ಮದ್ವೆ ಆಗೋ ಸಾರ್ಥಕ್ ಬಗ್ಗೆ ಗೊತ್ತಿಲ್ವಾ? ಅವನು ಇವಳು ಅಂದ್ರೆ ಜೀವನೇ ಬಿಡ್ತಾನೆ. ಅಂಡ್ ಸ್ಟೇಟಸ್ ಅಲ್ಲಿ ಇವರಷ್ಟೇ ಹೈ ಪ್ರೊಫೈಲ್ ಇರೋರು. ಗಂಡನ ಮನೇಲಿ ಹೇಗೋ ಏನೋ ಅಂತ ಟೆನ್ಷನ್ ಮಾಡ್ಕೋಬೇಕಾಗಿರೋದು ನೀನು ಕಣೆ. ಮೇಡಮ್, ರಿಸೆಪ್ಷನ್ಗೆ ಈ ನೆಕ್ಲೆಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಹೇಗಿದೆ ಸೇಠ್ಜಿ? ಇದು ಎಷ್ಟು ಗ್ರಾಮು? ಪಕ್ಕ 18 ಗ್ರಾಮ್ ಇದೆ ಮೇಡಮ್. ವೆರಿ ಬ್ಯಾಡ್ ಆದ್ಯಾ. ಜ್ಯುವೆಲ್ರಿ ಸೆಲೆಕ್ಟ್ ಮಾಡಬೇಕಾದ್ರೆ ನೀನು ಹುಟ್ಟಿದ ಮನೆ ಅಂಥದ್ದು, ಮದುವೆ ಆಗಿ ಹೋಗೋ ಮನೆ ಅಂಥದ್ದು ಅನ್ನೋದನ್ನ ನೀನು ಗಮನದಲ್ಲಿ ಇಟ್ಕೋಬೇಕು ತಾನೆ? ಯಾಕಮ್ಮ, ಅದು ಚೆನ್ನಾಗಿಲ್ವಾ?
ನಿನ್ನ ಡಿಸೈನ್ ಸೆಲೆಕ್ಷನ್ ಚೆನ್ನಾಗಿದೆ ಚಿನ್ನ, ಆದರೆ ನಮ್ಮ ವಶಿಷ್ಠ ಮನೆತನದ ಲೆವೆಲ್ಗಿಲ್ಲ. ರಿಸೆಪ್ಷನಲ್ಲಿ ಮದುವೆ ಹುಡುಗಿ ಇಂಥ ನೆಕ್ಲೆಸ್ ಹಾಕ್ಕೊಂಡಿದ್ಲು ಅಂದರೆ ಬಂದವರು ಏನು ಅನ್ಕೊಳ್ಳೋದಿಲ್ಲ. ಅಲ್ಲಮ್ಮ, ಮದ್ವೆಗೆ ಬಂದಿರೋ ಜನ ಮದ್ವೆದ್ ವೈಭವ ನೋಡೋದ್ ಬಿಟ್ಟು ಹುಡುಗಿ ಹಾಕಿರೋ ಒಡವೆ ನೋಡ್ತಾರೆ ಅಂತೀಯಾ? ಹೌದು, ಜನ ನೋಡೋದೇ ಇಂಥದ್ದನ್ನ. ಮದ್ವೆಗೆ ಬರೋರು ಮದ್ವೆ ಗ್ರ್ಯಾಂಡಿಯವ್ರು ಮರ್ತ್ಬಿಡ್ತಾರೆ. ಮದ್ವೆ ಹುಡುಗಿ ಎಷ್ಟು ಚಿಕ್ಕ ನೆಕ್ಲೆಸ್ ಹಾಕೊಂಡಿದ್ದಾಳೆ ನೋಡಿ ಅಂತ ಮಾತಾಡ್ಕೊಳಕ್ ಶುರು ಮಾಡ್ತಾರೆ. ಊಟ ಚಪ್ಪರಿಸೋದಕ್ಕಿಂತ ಹೆಚ್ಚು ಇದೇ ವಿಷಯ ದೊಡ್ಡ ಸೆನ್ಸೇಷನ್ ಆಗ್ಬಿಡುತ್ತೆ. ನೋಡು, ಇದು ವಸಿಷ್ಠ ಫ್ಯಾಮಿಲಿಯಲ್ಲಿ ನಡೀತಾ ಇರೋ ಮದ್ವೆ. ಇಲ್ಲಿ ನಾವು ಊಟಕ್ಕೆ ಬಡಿಸೋ ಬೆಳ್ಳಿ ತಟ್ಟೆಯಿಂದ ಹಿಡಿದು ತಾಂಬೂಲಕ್ಕೆ ಕೊಡೋ ರೇಷ್ಮೆ ಸೀರೆವರೆಗೂ ನಮ್ಮ ಸ್ಟೇಟಸ್ ಎದ್ದಕ್ಕೆ ಕಾಣಿಸ್ಬೇಕು. ನಮ್ಮ ಫ್ಯಾಮಿಲಿ ಸ್ಟೇಟಸ್ ಗೊತ್ತಾಗೋದೇ ಇದರಿಂದ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೇಠ್ಜಿ, ನೆಕ್ಲೆಸ್ ಅಟ್ಲೀಸ್ಟ್ 50 ಗ್ರಾಮ್ ಮೇಲಿರಬೇಕು. ಟಾಬು, ಓಲೆ, ಬೈತ್ಲೆ ಬಟ್ಟು ಎಲ್ಲ ಗ್ರ್ಯಾಂಡ್ ಆಗಿರಬೇಕು. ಇಂಥ ಜುಜ್ಬಿ ಐಟಮ್ಸ್ಗಳನ್ನ ಮನೆಯೊಳಗೆ ತರಬೇಡಿ. ನೋಡಿ, ನಮ್ಮ ರಿಕ್ವೈರ್ಮೆಂಟ್ಸ್ ನೀವು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದರೆ ಹೇಳಿಬಿಡಿ, ನಾವು ಬೇರೆ ವ್ಯವಸ್ಥೆ ಮಾಡ್ಕೊತೀವಿ. ಇಲ್ಲ ಮೇಡಮ್, ನಮ್ಮ ಹತ್ರ ಎಲ್ಲ ಥರದ್ದು ಇದೆ, ನಿಮಗೆ ಬೇಕಾಗಿರೋದೇ ತರ್ತೀನಿ. ಅದ್ಯಾ, ನಿಮ್ಮ ಅಣ್ಣ ವೇದಾಂತ್ ಮನೆಗೆ ಬರೋಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ ಗೊತ್ತಾಗಮ್ಮ, ನಾನು ನೋಡ್ಕೊಳ್ತೀನಿ. ಇದಕ್ಕೆ ನನ್ನ ಮಾತ್ರ ಬೈಬೇಡಿ, ನಾನೇನೋ ಮಾಡೋಕ್ಕಾಗಲ್ಲ. ಏಯ್, ಸ್ಟೇರಿಂಗು ನಿನ್ ಕೈಲಿದೆ ತಾನೆ, ಏನು ಮಾಡೋಕ್ಕಾಗಲ್ಲ ಅಂದ್ಮೇಲೆ ಡ್ರೈವರ್ ಯಾಕೋ ಆಗ್ಬೇಕು? ಮುಖ ಏನು ನೋಡ್ತೀಯಾ? ಮೊದಲೇ ಟೈಮ್ ಆಗಿದೆ, ಬಾಸು ಹಿಂದೆಗಡೆ ಇದ್ದಾರೆ, ಲೆಫ್ಟ್ ತಗೊಳ್ಳೋ. ಲೇ, ಆನೆ ನಡೆದಿದ್ದೆ ದಾರಿ, ನುಗ್ಗೋ. ಅಯ್ಯಯ್ಯೋ ನೋಡ್ರಿ, ಅಯ್ಯಯ್ಯೋ. ನಿಮ್ಗೇನ್ ಕಾಣಲ್ವೇನ್ರಿ? ಬೆಳಗ್ಗೆನೆ ಕುಡ್ಕೊಂಡ್ ಗಾಡಿ ಓಡಿಸ್ತಿರಲ್ಲ. ದೊಡ್ಡ ಕಾರಲ್ಲಿ ಕೂತ್ಬಿಟ್ರೆ ನಮ್ಮಂತ ರೋಡ್ಸ್ 2 ವೀಲರ್ಗಳು ಕಾಣಿಸೋದೇ ಇಲ್ವಾ? ಇದು 1 ವೇ ಅಂತ ಗೊತ್ತಿಲ್ವಾ? 1 ವೇ ನಲ್ಲಿ ಬರೋದೇ ತಪ್ಪು, ಅಂತದ್ರಲ್ಲಿ ಇಷ್ಟು ಸ್ಪೀಡ್ ಬೇರೆನಾ? ಏನ್ರಿ ಮುಖ ನೋಡ್ತಿದ್ದೀರಾ? ಕೆಳಗ್ ನೋಡ್ರಿ. ಲಡ್ಡು, ಬೂಂದಿ, ಚಕ್ಲಿ, ಬಾದುಷಾ ಎಲ್ಲ ಮಣ್ಪಲಾಗೋಯ್ತು. ಇದಕ್ಕೆಲ್ಲ ಯಾರಿ ಉತ್ತರ ಕೊಡೋದು? ಮಾತಾಡ್ರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ನೆ ನಿಂತ್ಕೊಂಡ್ಬಿಟ್ರೆ ಏನ್ ತಮಾಷೆನಾ? ಬಾಯ್ಗೇನ್ ಬೀಗ ಹಾಕೊಂಡಿದ್ದೀರಾ? ಮೇಡಮ್, ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಸುಮ್ನೆ ರೋಡಲ್ಲಿ ಯಾಕೆ ಗಲಾಟೆ? ಒಳಗಡೆ ಬಾಸ್ ಬೇರೆ ಕೂತಿದ್ದಾರೆ. ಓ, ಒಳಗ್ ಕೂತಿರೋದು ಸಾಹೇಬನಾ? ಈ ತರ 1 ವೇ ನಲ್ಲಿ ಕಾರ್ ಓಡ್ಸಕ್ ಹೇಳಿ ನನ್ನಂತ ಅಮಾಯಕ ಹುಡ್ಗಿಗೆ ಆಕ್ಸಿಡೆಂಟ್ ಮಾಡ್ಸಿ ಒಳಗ್ ಬೆಚ್ಚಕ್ ಕೂತಿದಾರ. ಇಳಿಯಕ್ ಹೇಳ್ರಿ ಅವ್ರನ್ನ. ನೀನಾ? ನಿನಗೆ ಬಣ್ಣದ್ ಮಾತಾಡಿ ಮದ್ವೆ ಮುರಿಯೋಕ್ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಆಕ್ಸಿಡೆಂಟ್ ಮಾಡ್ಸಿ ಮೂಳೆ ಮುರಿಯೋ ಅಭ್ಯಾಸನೂ ಇದೆ ಏನು? ಏನ್ ಎಲ್ರು ಸುಮ್ನೆ ನೋಡ್ತಾ ನಿಂತಿದ್ದೀರಾ? ಈ ಅನ್ಯಾಯ ಕೇಳೋಕ್ ಯಾರು ಇಲ್ವಾ? ನೋಡ್ಕೊಂಡ್ ಬರೋದಕ್ಕೆ ಆಗೋದಿಲ್ವೇನಪ್ಪ? ಸಿಕ್ಕಿದ ಕಡೆ ನುಗ್ಬಿಡೋದಾ? ಈಗ ಏನು ಅಂತ ಇತ್ಯರ್ಥ ಮಾಡಿ. ಏನು ಅಂತ ಇತ್ಯರ್ಥ ಮಾಡೋದು? ಇವಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಬೋರ್ಡ್ ಅಂತ. ಅದಕ್ಕೆ ಆ ಗುಜರಿ ಗಾಡಿ ತಗೊಂಬ ನನ್ ಗಾಡಿ ಗುದ್ದಿರೋದು. ಹಾಗೆ ನೋಡಕ್ ಹೋದ್ರೆ ನನ್ ಗಾಡಿ ಗುದ್ದಿರೋದಕ್ಕೆ ನಾನೇ ರಿಪೇರಿ ದುಡ್ಡು ಕೇಳ್ಬೇಕು. ಅಯ್ಯ ಅಪ್ಪಣ್ಣ, ಯಾರಪ್ಪ 1 ವೇ ನಲ್ಲಿ ಬಂದಿದ್ದು? ಬೋರ್ಡ್ ನೋಡ್ದೆ ನುಗ್ಗಿದ್ದಲ್ದೆ ನನ್ನೇ ಎಲ್ಬೋರ್ಡ್ ಅಂತ್ಯಾ? ನಿನ್ಗೆ ನಿನ್ ಕಾರೇ ದೊಡ್ಡದಾಗಿರ್ಬೋದು, ಆದ್ರೆ ನನಗೆ ನನ್ ರಾಣಿನ ದೊಡ್ಡವಳು. ಅವಳಿಗೆ ಏನಾದ್ರೂ ಬೈದ್ರೆ ಅಷ್ಟೇ. ಆಮೇಲೆ ಓ ಮೇಡಮ್, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಮ್ ಬಾಸ್ಗೆ ಹುಡುಗಿರ್ ಅಂದ್ರೆ ಆಗಲ್ಲ. ಓ, ನಿಮ್ ಸರ್ಗೆ ಆ ತರ ಕಾಯಿಲೆ ಬೇರೆ ಇದೆಯಲ್ಲ. ನೋಡ್ರಪ್ಪ ನೋಡಿ, ಈ ಕಾಲದಲ್ಲೂ ಇಂಥವ್ರಿದ್ದಾರೆ. ಏನೋ ಒಂದ್ ನೆಪ ಹೇಳಿ ಹಾಗೆ ಹೊಟ್ಟೋಗ್ಬೇಕು ಅನ್ನೋದು ಇವ್ರ ಪ್ಲಾನು. ಇಂಥ ಅನ್ಯಾಯ ನೋಡ್ಕೊಂಡು ಹಿಂಗ್ ಸುಮ್ನೆ ನಿಂತಿದ್ದೀರಲ್ರಪ್ಪ.
ಸುಮ್ಮನೆ ಮಾತ್ಯಾಕೆ? ಇವ್ರಿಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತೀರಾ ದುಡ್ಡಿಗೋಸ್ಕರ. ಅದೆಷ್ಟು ಅಂತ ಕೇಳ್ರಿ, ಮುಖದ ಮೇಲೆ ಬಿಸಾಕ್ ಹೋಗೋಣ. ಇದ್ಯಾಕೋ ಓವರ್ ಆಯ್ತು. ನನ್ ಕೈಯೆಲ್ಲ ತರ್ಚೋಗಿರೋದ್ ನೋಡಿದ್ಮೇಲೂ ಡ್ರಾಮಾ ಅಂತ್ಯ. ಏನ್ ತಮಾಷೆನಾ? ಬರೀ ಕೈಯಲ್ಲ, ಹಣೆಲು ಹೇಗ್ ರಕ್ತ ಬರ್ತಾ ಇದೆ ನೋಡಿ. ಏನು ರಕ್ತನ? ಮೈ ಗಾಡ್, ಓವರ್ ಆಕ್ಟಿಂಗ್ ಮಾಡೋದಲ್ದೆ ಈ ಪ್ರಜ್ಞೆ ಬೀಳೋ ತರ ಡ್ರಾಮಾ ಬೇರೆ ಮಾಡ್ತಿದ್ದಾಳೆ. ಏನ್ ಮಾಡೋದೀಗ? ಇನ್ನು ಏನ್ರಪ್ಪ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಅವಳು ಪ್ರಜ್ಞೆ ತಪ್ಪಿದ್ದಾಳೆ. ಬೇಗ ನಿಮ್ ಕಾರಲ್ಲೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಏನು ಹಾಸ್ಪಿಟ್ಲ್ಗ? ಅದು ನಮ್ ಕಾರಲ್ಲ. ಹಾಸ್ಪಿಟ್ಲ್ ಕರ್ಕೊಂಡೋದೆ ಇನ್ನೆಲ್ಲ ಕರ್ಕೊಂಡು ಹೋಗ್ತೀರಾ? ಓ, ಇವ್ರು ಯಾಕೋ ನಮ್ಮ ಮಾತು ಕೇಳ್ತಿಲ್ಲ. ಮೊಬೈಲ್ ತೆಗ್ದು ವಿಡಿಯೋ ಮಾಡಿ ಇಂಟರ್ನೆಟ್ಗೆ ಹಾಕೋಣ. ಸರ್, ಸರಿಯಾಗಿ ಸಿಕ್ಕಾಕೊಂಡಿದೀವಿ. ಸುಮ್ಮನೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಮೀಟಿಂಗ್ ಹೋಗೋದಿರ್ಲಿ, ಪಕ್ಕದ ರೋಡ್ಗೂ ಹೋಗಕ್ಕಾಗಲ್ಲ. ಸರಿ, ನಡೀರಿ. ಅಮೂಲ್ಯ, ಅಮೂಲ್ಯ. ಓ ಕಲ್ಯಾಣಿ, ಬಾ ಬಾ. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ದೀರಮ್ಮ? ನಾನು ಚೆನ್ನಾಗಿದ್ದೀನಿ. ಆರ್ತಿ, ಯಾರು ಬಂದಿದ್ದಾರೆ ನೋಡು. ಬಾ ಕಲ್ಯಾಣಿ, ಒಳಗೆ ಬಾ ಬಾ. ಅಂದಾಗೆ ಅಮೂಲ್ಯ ಇಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ಹೊರಗಡೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಕಲ್ಯಾಣಿ ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಿ ಕಣೆ, ನೀನು ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಮಗು ಎಷ್ಟು ಮುದ್ದಾಗಿದೆ. ತುಂಬಾ ಮುದ್ದಾಗಿದೆ. ಯಾರ್ದು ಮಗು? ನಿಮ್ಮ ಅಣ್ಣಂದಲ್ವಾ? ಇಲ್ಲಮ್ಮ, ನನ್ನ ಮಗನೇ. ನಿನ್ ಮಗುನಾ? ಏನಮ್ಮ ಹೇಳ್ತಿದ್ಯಾ? ನಿನಗೆ ಮದುವೆ ಆಯ್ತಾ? ಹೂನಮ್ಮ, ಆಯ್ತು. ನಿಮಗೆಲ್ಲ ಹೇಗೋ ಮದುವೆ ಆಗೋಯ್ತು. ನಮ್ಮ ಆರ್ತಿಗೆ ಅಮೂಲ್ಯಂಗೆ ಯಾವಾಗ ಆಗುತ್ತೋ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನಾದರೂ ಮಾತಾಡ್ತಿರ್ತೀಯ. ಕಲ್ಯಾಣಿ, ಮಗು ಹೆಸರೇನು? ನವೀನ್ ಅಂತ. ಯಾವಾಗ ಮದುವೆ ಆಯ್ತು? 2 ವರ್ಷ ಆಯ್ತು. ಏನು 2 ವರ್ಷನಾ? ಪಕ್ಕದ ಬೀದಿಲೇ ಇದ್ಕೊಂಡು ನಮಗೆ ವಿಷಯನೇ ಗೊತ್ತಾಗ್ಲಿಲ್ಲ ನೋಡು. ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡ್ರಿ ಅನ್ಸತ್ತಲ್ವಾ? ಹಾಗೇನಿಲ್ಲ, ಮದುವೆ ಚೆನ್ನಾಗೇ ಆಯ್ತು. ಹೌದಾ? ಪರವಾಗಿಲ್ವೇ? ಹುಡುಗ ಯಾವ ಊರ್ನವನು? ನಿಮ್ಮ ಸಂಬಂಧಿಕರಲ್ಲೇ ಆಯ್ತಾ? ಹುಡುಗ ಇದೇ ಊರಿನವರು, ಅದೇ ನಮ್ಮ ಸಂಬಂಧಿಕರೇನಲ್ಲ. ಹೌದಾ? ಹಾಗಾದ್ರೆ ಹುಡುಗನ ಮನೆಯವರು ಒಡವೆ ವಸ್ತ್ರ ಅಂತ ತುಂಬಾ ಕೇಳಿರ್ಬೇಕಲ್ವಾ? ಹೆಂಗ್ ಹೊಂದಿಸಿದ್ರಿ? ಕಷ್ಟ ಆಗಿರ್ಬೇಕಲ್ಲ? ಹಾಗೇನಿಲ್ಲಮ್ಮ, ಅವ್ರು ತುಂಬ ಒಳ್ಳೆಯವರು. ಮದುವೆ ಸರಾಗವಾಗಿ ತುಂಬ ಚೆನ್ನಾಗಾಯ್ತು. ಪರವಾಗಿಲ್ಲ ಕಣೆ, ನೀನೇ ಅದೃಷ್ಟವಂತೆ. ನನ್ನ ಹೆಣ್ಮಕ್ಳಿಗೆ ಇನ್ನೂ ಕಂಕಣ ಬಲನೇ ಕೊಡು ಬಂದಿಲ್ಲ. ಹೌದು, ನಿನ್ನ ಗಂಡನಿಗೆ ಯಾರಾದರೂ ತಮ್ಮಂದ್ರಿದ್ದಾರಾ? ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಆರ್ತಿಗೆ ನೋಡಬಹುದಿತ್ತೇನೋ ಅಂತ. ತಮ್ಮ ಅಂತಾನೆ ಅಲ್ಲ, ಮದುವೆ ಆಗದಿರೋ ಅಣ್ಣ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನು ಅಂತ ಮಾತಾಡ್ತಿದೀಯಾ? ನಾನೇನೇ ಮಾತಾಡಿದೆ? ನಿಮ್ಗಳ ಮದುವೆ ಬಗ್ಗೆ ಮಾತಾಡಿದೆ ಅಷ್ಟೇ. ಹೌದೌದು, ಮನೆಗೆ ಬಂದವ್ರ ಹತ್ರ ಎಲ್ಲ ಇದನ್ನೇ ಮಾತಾಡ್ತಿರು. ಅದ್ರಲ್ಲಿ ಏನೇ ಇದೆ? ಕಲ್ಯಾಣಿ ಏನು ಹೊರಗ್ನವಳ? ನಮ್ಮ ಕಲ್ಯಾಣಿ ತಾನೆ. ನಮಗೆ ಗೊತ್ತಿರೋ 4 ಜನದ ಹತ್ರ ಹೇಳಿದ್ರೆ ತಾನೆ ನಿನ್ಗೊಂದು ಒಳ್ಳೆ ಸಂಬಂಧ ಬರೋದು ಅಲ್ವೇನಮ್ಮ? ನಾನೇನಾದ್ರೂ ತಪ್ಪು ಹೇಳಿದ್ನಾ? ಇಲ್ಲಮ್ಮ, ಹಾಗೇನಿಲ್ಲ. ನೋಡಿದ್ಯಾ, ನಮ್ಮ ಕಲ್ಯಾಣಿ ಬಗ್ಗೆ ನನಗೆ ಗೊತ್ತಿಲ್ವಾ? ಹೌದು, ನೀವು ಯಾವ ಬ್ರೋಕರ್ ಹತ್ರ ಮಾತಾಡಿದ್ರಿ? ಇನ್ಯಾರಮ್ಮ, ರಾಮೂರ್ತಿ ಅಂಕಲು. ಓ, ಅವನೇನಾ? ಮನೆ ಕಡೆ ಬರಲಿ ಅವನು, ಮಾಡ್ತೀನಿ. 2 ವರ್ಷದಿಂದ ನಮ್ಮ ಆರ್ತಿಗೆ ಗಂಡು ಹುಡುಕ್ತಾನೆ ಇದ್ದಾನೆ. ಒಂದು ಸಂಬಂಧನೂ ಕೂಡಿ ಬರಲಿ. ಬರೋದು 2 ಫೋಟೋ ತೋರಿಸೋದು, ಕಾಫಿ ಕುಡಿಯೋದು, ಹೊರಟೋಗೋದು. ಆದರೆ ನಿನಗೆ ನೋಡು, ಗಂಡು ಗೊತ್ತಾಗಿ ಮದುವೆ ಆಗಿ ಮಗುನೂ ಆಗೋಯ್ತು. ನೋಡ್ಕೊಂಬರ್ತೀನಿ. ಅಮ್ಮ, ನಾನು ಹೋಗಬೇಕು. ಕುಂಕುಮ ಕರೆಯೋಣ ಅಂತ ಬಂದಿದ್ದೆ. ಇದೇನೆ ಇಷ್ಟು ದಿನಗಳ ಮೇಲೆ ಬಂದಿದ್ಯಾ? ಆಗಲೇ ಹೋಗೋ ಮಾತಾಡ್ತಿದ್ಯಾ? ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ತುಂಬ ಮಾತಾಡೋದಿದೆ. ಕೂತ್ಕೋ ಬರ್ತೀನಿ. ಕೂತ್ಕೋ. ದೇವ್ರೆ, ಹುಡುಗಿರ್ನ ಕಾರಲ್ಲೇ ಕೂರ್ಸಲ್ಲ ಅಂತ ಇದ್ದ, ಈಗ ಪಕ್ಕದಲ್ಲೇ ಅಂಟ್ಕೊಂಡ್ ಕೂರಂಗ್ ಮಾಡ್ಬಿಟ್ಟ. ಇಬ್ರು ಮುಂದೆ ನೋಡ್ರಿ, ನಕ್ಕಿದ್ ಸಾಕು. ಏನಪ್ಪ ಮಾಡೋದೀಗ? ನನ್ನ ಕರ್ಮ. ಹಲೋ, ನಾನು ಆರ್ತಿ ಕೇಟ್ರಿಂಗ್ ಸರ್ವಿಸಸ್ MD ಮಾತಾಡ್ತಿದ್ದೀನಿ. ನೀವ್ಯಾರು? ನಾನಮ್ಮ, ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಲ್ಲ. ಓ ಅಣ್ಣ, ನೀವಾ? ಫಂಕ್ಷನ್ ಎಲ್ಲ ಹೇಗಾಯ್ತಣ್ಣ? ಚೆನ್ನಾಗೇ ಆಗಿರುತ್ತೆ ಬಿಡಿ. ತಿಂಡಿಗಳೆಲ್ಲ ಚೆನ್ನಾಗಿತ್ತು ಅಂತ ಹೇಳಕ್ ತಾನೇ ಫೋನ್ ಮಾಡಿದ್ದು.
ಅಣ್ಣ ನಿಮ್ಮ ಹಾಗೇನೆ 4 ಜನ ನಮ್ಮ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರೆ ನಮ್ಮ ಬಿಸ್ನೆಸ್ಸು ಎತ್ತರಕ್ಕೆ ಬೆಳೆದ್ಬಿಡುತ್ತೆ. ಹಾಗೆ ಫಂಕ್ಷನಲ್ಲಿ ಬಂದಿರೋರ ಹತ್ರ ನಮ್ಮ ಬಗ್ಗೆ ಹೇಳಿ ಆಯ್ತಾ? ಮುಂಡ ಮೋಸ್ತು ಬಿಸ್ನೆಸ್ ಅಂತ ಬಿಸ್ನೆಸ್ ಅಪ್ಪಿ ತಪ್ಪಿ ಕೂಡ ನಿಮ್ಗೆ ಆರ್ಡರ್ ಕೊಟ್ಬಿಡಿ ಅಂತ ನಾನೇ ಖರ್ಚು ಮಾಡಿ ಪಾಂಪ್ಲೆಟ್ನ ಊರು ತುಂಬ ಹಂಚ್ಬಿಡ್ತೀನಿ. ಚಟ್ಟಲ್ಲಿ ಬರೋ ನಿಮ್ಮ ಮಗಳು ಫಂಕ್ಷನ್ ಅಲ್ಲಿ ಜನ ಊಟಕ್ಕೆ ಬಂದು ಖಾಲಿ ಆದ್ರೂ ಇನ್ನೂ ಬಂದಿಲ್ಲ. ನಿಮ್ಗೆ ಆರ್ಡರ್ ಕೊಟ್ಟು ಮಾಡಿಸಿರೋ ಸ್ವೀಟ್ ಎಲ್ಲ ವೇಸ್ಟು. ಏನಣ್ಣ ನೀವು ಹೇಳ್ತಿರೋದು? ನಮ್ಮ ಹುಡುಗಿ ಇನ್ನೂ ಅಲ್ಲಿಗೆ ಬಂದಿಲ್ವಾ? ಎಲ್ಲಿ ಹೋಗಿರ್ಬೋದು ಅಂತೀರಾ? ಅವಳು ನಾನೇ ಹುಡ್ಕೊಂಡು ಬಂದು ಮನೆಗೆ ತಲುಪಿಸ್ಬೇಕಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ನನ್ನನ್ನೇ ಪ್ರಶ್ನೆ ಕೇಳ್ತೀರಾ? ಜೀವಮಾನದಲ್ಲಿ ಇನ್ಯಾವತ್ತು ನಿಮಗೆ ಮಾತ್ರ ಆರ್ಡರ್ ಕೊಡಲ್ಲ. ಕೊಟ್ಟಿರೋ ಅಡ್ವಾನ್ಸ್ ರೆಡಿ ಮಾಡ್ಕೊಳ್ಳಿ, ವಾಪಸ್ ತಗೊಳಕ್ ಬರ್ತೀನಿ. ಅಯ್ಯೋ ಅಣ್ಣ, ಇವಳು ಅಲ್ಲಿ ಇನ್ನೂ ತಲುಪಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ಅಯ್ಯೋ ನೀನ್ ಯಾಕೆ ಇಲ್ಲಿಗೆ ಬಂದೆ? ಕಲ್ಯಾಣಿ ಹತ್ರ ಮಾತಾಡೋದ್ ಬಿಟ್ಟು? ಹಾ, ಅವಳಿದ್ರೆ ತಾನೇ ಮಾತಾಡೋದಕ್ಕೆ. ಹೊರಟೋದ್ಲಾ? ಅವ್ರ ಊರ ಕಡೆ ಯಾವ್ದಾದ್ರು ಹುಡುಗರಿದಾರೇನೋ ಅಂತ ಕೇಳಬೇಕು ಅನ್ಕೊಂಡಿದ್ದೆ. ಇದಕ್ಕೆ ಎದ್ರುಕೊಂಡೆ, ಅವಳು ಆಗ್ಲೇ ಎಸ್ಕೇಪ್ ಆದ್ಲು. ಅವಳ ವಿಷಯ ಇರ್ಲಿ, ಈಗ ಫೋನ್ ಮಾಡಿದವ್ರು ಏನು ಆರ್ಡರ್ ಕೊಟ್ರು? ಆರ್ಡರ್ ಎಲ್ಲಿ ಕೊಟ್ರು? ಕೊಟ್ಟಿರೋ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ರು. ನಿನ್ನ ತಂಗಿ ಅಮೂಲ್ಯ ಅಲ್ಲಿಗೆ ಹೋಗೇ ಇಲ್ವಂತೆ. ಏನು ಅವಾಂತರ ಮಾಡ್ಕೊಂಡಿದ್ದಾಳು. ಬರಲಿ ಇವತ್ತವಳು, ಸರಿಯಾಗಿ ಮಾಡ್ತೀನಿ. ಹಲೋ, ಹಾಯ್. ಯಾ, ಐಮ್ ಆಕ್ಚುಲಿ ಆನ್ ಮೈ ವೇ. ಒಂದು ಸ್ಮಾಲ್ ಆಕ್ಸಿಡೆಂಟ್, ಹಾಗಾಗಿ ಸ್ವಲ್ಪ. ವಾಟ್? ಕ್ಲೈಂಟ್ಸ್ ಹೊರಟೋದ್ರಾ? ಓಕೆ, ಥ್ಯಾಂಕ್ ಯು. ಸರ್, ಹಾಸ್ಪಿಟ್ಲ್ ಬಿಲ್ ಎಲ್ಲ ಕಟ್ಟಿದ್ದೀನಿ. ಆಗಿರೋ ಸಣ್ಣ ಗಾಯಕ್ಕೆ ಇಷ್ಟುದ್ದ ಮೆಡಿಸಿನ್ ಲಿಸ್ಟ್ ಕೊಟ್ಟಿದ್ರು, ಅದನ್ನು ತಂದ್ಕೊಟ್ಟಿದ್ದೀನಿ. ಅಲ್ಲಿಗೆ ನಮ್ ಕೆಲಸ ಮುಗೀತಲ್ಲ ಸರ್? ಆಗ್ಬೇಕಾಗಿರೋ ನಮ್ಮ ಕೆಲಸನೇ ಆಗಿಲ್ಲ ರೀ. ನಡೀರಿ ಹೋಗೋಣ, ನಾನೇ ಡ್ರೈವ್ ಮಾಡ್ತೀನಿ.